ಸಂಡೂರಿನಲ್ಲಿ ಮೋಸ್ಟ್ ವಾಂಟೆಡ್ ಕಾಮುಕ ಅರೆಸ್ಟ್ ಆಗಿದ್ದಾನೆ. ಮುಂಬೈ ಪೊಲೀಸರು ಹಲವು ವರ್ಷದಿಂದ ಹುಡುಕ್ತಾ ಇದ್ದಂತಹ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಮಹಿಳೆಯರ ಹೆಸರಲ್ಲಿ ನಕಲಿ ಖಾತೆಯನ್ನ ಸೃಷ್ಟಿಸಿ ಅಶ್ಲೀಲ ವಿಡಿಯೋಗಳನ್ನು ಕಳಿಸ್ತಾ ಇದ್ದ, ಮಹಿಳೆಯರಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದ, ಅಶ್ಲೀಲವಾಗಿ ಎಡಿಟ್ ಮಾಡಿ ಕುಕೃತ್ಯ ಮೆರೀತಾ ಇದ್ದ. ಆತನ ಹೆಸರು ಶುಭಂ ಕುಮಾರ್ ಮನೋಜ್ ಪ್ರಸಾದ್ ಸಿಂಗ್, 25 ವರ್ಷ. ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನ ಮೊಬೈಲ್ನಲ್ಲಿ 13,500 ಮಹಿಳೆಯರ ಫೋಟೋವನ್ನು ಇಟ್ಕೊಂಡಿದ್ದ ಈತ. ನಕಲಿ ಖಾತೆಗಳನ್ನ ಸೃಷ್ಟಿಸಿ ನಗ್ನ ಫೋಟೋಗಳನ್ನ, ವಿಡಿಯೋಗಳನ್ನ ಹಾಕೋದೇ ಈತನ ಕೆಲಸ ಆಗಿತ್ತು. 10 ನಕಲಿ ಖಾತೆ, 90ಕ್ಕೂ ಹೆಚ್ಚು ಇಮೇಲ್ ಐಡಿ ಮಾಡ್ಕೊಂಡಿದ್ದ ಈತ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಫೋನ್ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಪೊಲೀಸರು ಯಾವ ರೀತಿ ಬೆಂಡೆತ್ತಾ ಇದ್ದಾರೆ ಈತನಿಗೆ, ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಈ ಫೋಟೋದಲ್ಲಿರುವ ಈ ವ್ಯಕ್ತಿ ಹೆಸರು ಶುಭಂ ಕುಮಾರ್ ಅಂತ. ಈತನಿಗಾಗಿ 2 ವರ್ಷದಿಂದ ಮುಂಬೈನ ಪೊಲೀಸರು ಹುಡುಕಾಡ್ತಾ ಇದ್ರು. ಆದ್ರೆ ಈ ವ್ಯಕ್ತಿ ಸಂಡೂರಿನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಈ ವ್ಯಕ್ತಿಗಾಗಿ ಯಾಕೆ ಅಷ್ಟೊಂದು ಯಾಕೆ ಪೊಲೀಸರು ಹುಡುಕಾಟ ಮಾಡಿದ್ರು ಅನ್ನೋದು ನೋಡೋದಾದ್ರೆ, ಈತ ಒಂದು ದೊಡ್ಡ ಕಾಮುಕ ಅಂತ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು 13,500 ಮಹಿಳೆಯರ ಅಶ್ಲೀಲ ಚಿತ್ರಗಳನ್ನ ಈತನ ಮೊಬೈಲ್ ನಲ್ಲಿ ಪೊಲೀಸರು ರಿಕವರಿ ಮಾಡಿದ್ದಾರೆ. ಈತನ ವಿರುದ್ಧ ಮುಂಬೈ ಪೊಲೀಸ್ ಠಾಣೆಯಲ್ಲಿ ಹಲವಾರು ಪ್ರಕರಣಗಳು ಕೂಡ ದಾಖಲಾಗಿದ್ವು. ಏನಂದ್ರೆ ಮಹಿಳೆಯರಿಗೆ ಟಾರ್ಚರ್ ನ ಕೊಡೋದು, ಜೊತೆಗೆ ಮಹಿಳೆಯರ ಅಶ್ಲೀಲ ಚಿತ್ರಗಳನ್ನ ಇಟ್ಕೊಂಡು ಫೇಸ್ಬುಕ್ ನಲ್ಲಿ ಹಾಕೋದು, ನಕಲಿ ಫೇಸ್ಬುಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಮಹಿಳೆಯರ ಚಿತ್ರಗಳನ್ನ ಹಾಕ್ತಾ ಇದ್ದ. ಹೀಗಾಗಿ ಹಲವಾರು ಜನರಿಗೆ ಈತನಿಂದ ಕಿರುಕುಳ ಆಗಿತ್ತು. ಅಷ್ಟೇ ಅಲ್ಲದೆ ಈತ ಸುಮಾರು 9 ಅಕೌಂಟ್ ಗಳನ್ನ ಮೇಂಟೈನ್ ಮಾಡ್ತಾ ಇದ್ದ, ಈ ರೀತಿಯಾದ ಅಕೌಂಟ್ ಗಳನ್ನ. ಜೊತೆಗೆ 90ಕ್ಕೂ ಹೆಚ್ಚು ಇಮೇಲ್ ಗಳನ್ನ ಈತ ಅನಧಿಕೃತವಾಗಿ ಹೊಂದಿದ್ದ. ಅವೆಲ್ಲವೂ ಕೂಡ ಈತನ ಕಾಮದಾಟಕ್ಕೆ ಬಳಕೆ ಆಗ್ತಾ ಇದ್ವು. ಫೇಸ್ಬುಕ್ ಸಣ್ಣ ಮಕ್ಕಳು ಅನ್ನೋದೇ ದೊಡ್ಡವರವರೆಗೂ ಕೂಡ ಅಶ್ಲೀಲ ಚಿತ್ರಗಳನ್ನ ಹಾಕೋದ್ರ ಮೂಲಕ ಸಾಕಷ್ಟು ಕಿರಿಕಿರಿಯನ್ನ ಮಾಡಿದ. ಈತನ ವಿರುದ್ಧ ಮುಂಬೈ ಪೊಲೀಸರ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣ ದಾಖಲಾಗಿದ್ದು. ಆದ್ರೆ ಆತ ಮುಂಬೈನಲ್ಲಿ ಎಲ್ಲೂ ಸಿಕ್ಕಿಲ್ಲ. ಕಳೆದ 2 ವರ್ಷದಿಂದ ಸಂಡೂರಿನಲ್ಲಿ ಕೆಲಸ ಮಾಡ್ತಿದ್ದ. ಆತನ ಜಾಡನ್ನ ಹಿಡಿದ ಪೊಲೀಸರು, ಸಂಡೂರು ಪೊಲೀಸರ ಸಹಾಯದಿಂದ ಮುಂಬೈನ ಪೊಲೀಸರು ಬಂದು ಆತನನ್ನ ಅರೆಸ್ಟ್ ಮಾಡಿ ಹೋಗಿರ್ತಕ್ಕಂಥದ್ದು. ಇನ್ನೂ ಕೂಡ ಸಾಕಷ್ಟು ಆತನ ಬಗ್ಗೆ ವಿಷಯಗಳಿವೆ, ಅವೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. ಹಲವು ವರ್ಷಗಳಿಂದ ಮುಂಬೈ ಪೊಲೀಸರು ಹುಡುಕ್ತಾ ಇದ್ದಂತಹ ಆರೋಪಿ ಕಾಮುಕ ಶುಭಂ ಕುಮಾರ್ ಅನ್ನುವಂತಹ ವ್ಯಕ್ತಿ ಇದೀಗ ಬಳ್ಳಾರಿಯ ಸಂಡೂರಿನಲ್ಲಿ ಅರೆಸ್ಟ್ ಆಗಿದ್ದಾನೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. 13,000ಕ್ಕೂ ಹೆಚ್ಚು ಮಹಿಳೆಯರ ಫೋಟೋಗಳನ್ನ ತಗೊಂಡು ಅದನ್ನ ವಿಕೃತವಾಗಿ ಎಡಿಟ್ ಮಾಡಿ ಅದನ್ನ ಬೇರೆ ಬೇರೆ ಇಮೇಲ್ ಖಾತೆಗಳು ಮತ್ತು ಸೋಷಿಯಲ್ ಮೀಡಿಯಾ ಬಳಸಿ ಕುಕೃತ್ಯ ಮೆರೀತಾ ಇದ್ದ. ಸಂಡೂರಿನಲ್ಲಿ ಮೋಸ್ಟ್ ವಾಂಟೆಡ್ ಕಾಮುಕ ಅರೆಸ್ಟ್ ಆಗಿದ್ದಾನೆ. ಮುಂಬೈ ಪೊಲೀಸರು ಹಲವು ವರ್ಷದಿಂದ ಹುಡುಕ್ತಾ ಇದ್ದಂತಹ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಮಹಿಳೆಯರ ಹೆಸರಲ್ಲಿ ನಕಲಿ ಖಾತೆಯನ್ನ ಸೃಷ್ಟಿಸಿ ಅಶ್ಲೀಲ ವಿಡಿಯೋಗಳನ್ನು ಕಳಿಸ್ತಾ ಇದ್ದ, ಮಹಿಳೆಯರಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದ, ಅಶ್ಲೀಲವಾಗಿ ಎಡಿಟ್ ಮಾಡಿ ಕುಕೃತ್ಯ ಮೆರೀತಾ ಇದ್ದ. ಆತನ ಹೆಸರು ಶುಭಂ ಕುಮಾರ್ ಮನೋಜ್ ಪ್ರಸಾದ್ ಸಿಂಗ್, 25 ವರ್ಷ. ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನ ಮೊಬೈಲ್ನಲ್ಲಿ 13,500 ಮಹಿಳೆಯರ ಫೋಟೋವನ್ನು ಇಟ್ಕೊಂಡಿದ್ದ ಈತ. ನಕಲಿ ಖಾತೆಗಳನ್ನ ಸೃಷ್ಟಿಸಿ ನಗ್ನ ಫೋಟೋಗಳನ್ನ, ವಿಡಿಯೋಗಳನ್ನ ಹಾಕೋದೇ ಈತನ ಕೆಲಸ ಆಗಿತ್ತು. 10 ನಕಲಿ ಖಾತೆ, 90ಕ್ಕೂ ಹೆಚ್ಚು ಇಮೇಲ್ ಐಡಿ ಮಾಡ್ಕೊಂಡಿದ್ದ ಈತ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಫೋನ್ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಪೊಲೀಸರು ಯಾವ ರೀತಿ ಬೆಂಡೆತ್ತಾ ಇದ್ದಾರೆ ಈತನಿಗೆ, ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಈ ಫೋಟೋದಲ್ಲಿರುವ ಈ ವ್ಯಕ್ತಿ ಹೆಸರು ಶುಭಂ ಕುಮಾರ್ ಅಂತ. ಈತನಿಗಾಗಿ 2 ವರ್ಷದಿಂದ ಮುಂಬೈನ ಪೊಲೀಸರು ಹುಡುಕಾಡ್ತಾ ಇದ್ರು. ಆದ್ರೆ ಈ ವ್ಯಕ್ತಿ ಸಂಡೂರಿನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಈ ವ್ಯಕ್ತಿಗಾಗಿ ಯಾಕೆ ಯಾಕೆ ಪೊಲೀಸರು ಹುಡುಕಾಟ ಮಾಡಿದ್ರು ಅನ್ನೋದು ನೋಡೋದಾದ್ರೆ, ಈತ ಒಂದು ದೊಡ್ಡ ಕಾಮುಕ ಅಂತ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು 13,500 ಮಹಿಳೆಯರ ಅಶ್ಲೀಲ ಚಿತ್ರಗಳನ್ನ ಈತನ ಮೊಬೈಲ್ ನಲ್ಲಿ ಪೊಲೀಸರು ರಿಕವರಿ ಮಾಡಿದ್ದಾರೆ. ಈತನ ವಿರುದ್ಧ ಮುಂಬೈ ಪೊಲೀಸ್ ಠಾಣೆಯಲ್ಲಿ ಹಲವಾರು ಪ್ರಕರಣಗಳು ಕೂಡ ದಾಖಲಾಗಿದ್ವು. ಏನಂದ್ರೆ ಮಹಿಳೆಯರಿಗೆ ಟಾರ್ಚರ್ ನ ಕೊಡೋದು, ಜೊತೆಗೆ ಮಹಿಳೆಯರ ಅಶ್ಲೀಲ ಚಿತ್ರಗಳನ್ನ ಇಟ್ಕೊಂಡು ಫೇಸ್ಬುಕ್ ನಲ್ಲಿ ಹಾಕೋದು, ನಕಲಿ ಫೇಸ್ಬುಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಮಹಿಳೆಯರ ಚಿತ್ರಗಳನ್ನ ಹಾಕ್ತಾ ಇದ್ದ. ಹೀಗಾಗಿ ಹಲವಾರು ಜನರಿಗೆ ಈತನಿಂದ ಕಿರುಕುಳ ಆಗಿತ್ತು. ಅಷ್ಟೇ ಅಲ್ಲದೆ ಈತ ಸುಮಾರು 9 ಅಕೌಂಟ್ ಗಳನ್ನ ಮೇಂಟೈನ್ ಮಾಡ್ತಾ ಇದ್ದ, ಈ ರೀತಿಯಾದ ಅಕೌಂಟ್ ಗಳನ್ನ. ಜೊತೆಗೆ 90ಕ್ಕೂ ಹೆಚ್ಚು ಇಮೇಲ್ ಗಳನ್ನ ಈತ ಅನಧಿಕೃತವಾಗಿ ಹೊಂದಿದ್ದ. ಅವೆಲ್ಲವೂ ಕೂಡ ಈತನ ಕಾಮದಾಟಕ್ಕೆ ಬಳಕೆ ಆಗ್ತಾ ಇದ್ವು. ಫೇಸ್ಬುಕ್ ಸಣ್ಣ ಮಕ್ಕಳು ಅನ್ನೋದೇ
ದೊಡ್ಡವರವರೆಗೂ ಕೂಡ ಅಶ್ಲೀಲ ಚಿತ್ರಗಳನ್ನ ಹಾಕೋದ್ರ ಮೂಲಕ ಸಾಕಷ್ಟು ಕಿರಿಕಿರಿಯನ್ನ ಮಾಡಿದ ಈತನ ವಿರುದ್ಧ ಮುಂಬೈ ಪೊಲೀಸರ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣ ದಾಖಲಾಗಿದ್ದು. ಆದ್ರೆ ಆತ ಮುಂಬೈನಲ್ಲಿ ಎಲ್ಲೂ ಸಿಕ್ಕಿಲ್ಲ. ಕಳೆದ 2 ವರ್ಷದಿಂದ ಸಂಡೂರಿನಲ್ಲಿ ಕೆಲಸ ಮಾಡ್ತಿದ್ದ. ಆತನ ಜಾಡನ್ನ ಹಿಡಿದ ಪೊಲೀಸರು ಸಂಡೂರು ಪೊಲೀಸರ ಸಹಾಯದಿಂದ ಮುಂಬೈನ ಪೊಲೀಸರು ಬಂದು ಆತನನ್ನ ಅರೆಸ್ಟ್ ಮಾಡಿ ಹೋಗಿರ್ತಕ್ಕಂಥದ್ದು. ಇನ್ನು ಕೂಡ ಸಾಕಷ್ಟು ಆತನ ಬಗ್ಗೆ ವಿಷಯಗಳಿವೆ, ಅವೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. ಹಲವು ವರ್ಷಗಳಿಂದ ಮುಂಬೈ ಪೊಲೀಸರು ಹುಡುಕ್ತಾ ಇದ್ದಂತಹ ಆರೋಪಿ ಕಾಮುಕ ಶುಭಂ ಕುಮಾರ್ ಅನ್ನುವಂತಹ ವ್ಯಕ್ತಿ ಇದೀಗ ಬಳ್ಳಾರಿಯ ಸಂಡೂರಿನಲ್ಲಿ ಅರೆಸ್ಟ್ ಆಗಿದ್ದಾನೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. 13,000ಕ್ಕೂ ಹೆಚ್ಚು ಮಹಿಳೆಯರ ಫೋಟೋಗಳನ್ನ ತಗೊಂಡು ಅದನ್ನ ವಿಕೃತವಾಗಿ ಎಡಿಟ್ ಮಾಡಿ ಅದನ್ನ ಬೇರೆ ಬೇರೆ ಇಮೇಲ್ ಖಾತೆಗಳು ಮತ್ತು ಸೋಷಿಯಲ್ ಮೀಡಿಯಾ ಬಳಸಿ ಕುಕೃತ್ಯ ಮೆರೀತಾ ಇದ್ದ. ಸಂಡೂರಿನಲ್ಲಿ ಮೋಸ್ಟ್ ವಾಂಟೆಡ್ ಕಾಮುಕ ಅರೆಸ್ಟ್ ಆಗಿದ್ದಾನೆ. ಮುಂಬೈ ಪೊಲೀಸರು ಹಲವು ವರ್ಷದಿಂದ ಹುಡುಕ್ತಾ ಇದ್ದಂತಹ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಮಹಿಳೆಯರ ಹೆಸರಲ್ಲಿ ನಕಲಿ ಖಾತೆಯನ್ನ ಸೃಷ್ಟಿಸಿ ಅಶ್ಲೀಲ ವಿಡಿಯೋಗಳನ್ನು ಕಳಿಸ್ತಾ ಇದ್ದ, ಮಹಿಳೆಯರಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದ, ಅಶ್ಲೀಲವಾಗಿ ಎಡಿಟ್ ಮಾಡಿ ಕುಕೃತ್ಯ ಮೆರೀತಾ ಇದ್ದ. ಆತನ ಹೆಸರು ಶುಭಂ ಕುಮಾರ್ ಮನೋಜ್ ಪ್ರಸಾದ್ ಸಿಂಗ್, 25 ವರ್ಷ. ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನ ಮೊಬೈಲ್ನಲ್ಲಿ 13,500 ಮಹಿಳೆಯರ ಫೋಟೋವನ್ನ ಇಟ್ಕೊಂಡಿದ್ದ ಈತ. ನಕಲಿ ಖಾತೆಗಳನ್ನ ಸೃಷ್ಟಿಸಿ ನಗ್ನ ಫೋಟೋಗಳನ್ನ, ವಿಡಿಯೋಗಳನ್ನ ಹಾಕೋದೇ ಈತನ ಕೆಲಸ ಆಗಿತ್ತು. 10 ನಕಲಿ ಖಾತೆ, 90ಕ್ಕೂ ಹೆಚ್ಚು ಇಮೇಲ್ ಐಡಿ ಮಾಡ್ಕೊಂಡಿದ್ದ ಈತ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಫೋನ್ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಪೊಲೀಸರು ಯಾವ ರೀತಿ ಬೆಂಡೆತ್ತಾ ಇದ್ದಾರೆ ಈತನಿಗೆ, ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಈ ಫೋಟೋದಲ್ಲಿರುವ ಈ ವ್ಯಕ್ತಿ ಹೆಸರು ಶುಭಂ ಕುಮಾರ್ ಅಂತ. ಈತನಿಗಾಗಿ 2 ವರ್ಷದಿಂದ ಮುಂಬೈನ ಪೊಲೀಸರು ಹುಡುಕಾಡ್ತಾ ಇದ್ರು. ಆದ್ರೆ ಈ ವ್ಯಕ್ತಿ ಸಂಡೂರಿನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಈ ವ್ಯಕ್ತಿಗಾಗಿ ಯಾಕೆ ಅಷ್ಟೊಂದು ಯಾಕೆ ಪೊಲೀಸರು ಹುಡುಕಾಟ ಮಾಡಿದ್ರು ಅನ್ನೋದು ನೋಡೋದಾದ್ರೆ, ಈತ ಒಂದು ದೊಡ್ಡ ಕಾಮುಕ ಅಂತ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು 13,500 ಮಹಿಳೆಯರ ಅಶ್ಲೀಲ ಚಿತ್ರಗಳನ್ನ ಈತನ ಮೊಬೈಲ್ ನಲ್ಲಿ ಪೊಲೀಸರು ರಿಕವರಿ ಮಾಡಿದ್ದಾರೆ. ಈತನ ವಿರುದ್ಧ ಮುಂಬೈ ಪೊಲೀಸ್ ಠಾಣೆಯಲ್ಲಿ ಹಲವಾರು ಪ್ರಕರಣಗಳು ಕೂಡ ದಾಖಲಾಗಿದ್ವು. ಏನಂದ್ರೆ ಮಹಿಳೆಯರಿಗೆ ಟಾರ್ಚರ್ ನ ಕೊಡೋದು, ಜೊತೆಗೆ ಮಹಿಳೆಯರ ಅಶ್ಲೀಲ ಚಿತ್ರಗಳನ್ನ ಇಟ್ಕೊಂಡು ಫೇಸ್ಬುಕ್ ನಲ್ಲಿ ಹಾಕೋದು, ನಕಲಿ ಫೇಸ್ಬುಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಮಹಿಳೆಯರ ಚಿತ್ರಗಳನ್ನ ಹಾಕ್ತಾ ಇದ್ದ. ಹೀಗಾಗಿ ಹಲವಾರು ಜನರಿಗೆ ಈತನಿಂದ ಕಿರುಕುಳ ಆಗಿತ್ತು. ಅಷ್ಟೇ ಅಲ್ಲದೆ ಈತ ಸುಮಾರು 9 ಅಕೌಂಟ್ ಗಳನ್ನ ಮೇಂಟೈನ್ ಮಾಡ್ತಾ ಇದ್ದ, ಈ ರೀತಿಯಾದ ಅಕೌಂಟ್ ಗಳನ್ನ. ಜೊತೆಗೆ 90ಕ್ಕೂ ಹೆಚ್ಚು ಇಮೇಲ್ ಗಳನ್ನ ಈತ ಅನಧಿಕೃತವಾಗಿ ಹೊಂದಿದ್ದ. ಅವೆಲ್ಲವೂ ಕೂಡ ಈತನ ಕಾಮಗಾಟಕ್ಕೆ ಬಳಕೆ ಆಗ್ತಾ ಇದ್ವು. ಫೇಸ್ಬುಕ್ ಸಣ್ಣ ಮಕ್ಕಳು ಅನ್ನೋದೇ ದೊಡ್ಡವರವರೆಗೂ ಕೂಡ ಅಶ್ಲೀಲ ಚಿತ್ರಗಳನ್ನ ಹಾಕೋದ್ರ ಮೂಲಕ ಸಾಕಷ್ಟು ಕಿರಿಕಿರಿಯನ್ನ ಮಾಡಿದ. ಈತನ ವಿರುದ್ಧ ಮುಂಬೈ ಪೊಲೀಸರ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣ ದಾಖಲಾಗಿದ್ದು. ಆದ್ರೆ ಆತ ಮುಂಬೈನಲ್ಲಿ ಎಲ್ಲೂ ಸಿಕ್ಕಿಲ್ಲ. ಕಳೆದ 2 ವರ್ಷದಿಂದ ಸಂಡೂರಿನಲ್ಲಿ ಕೆಲಸ ಮಾಡ್ತಿದ್ದ. ಆತನ ಜಾಡನ್ನ ಹಿಡಿದ ಪೊಲೀಸರು ಸಂಡೂರು ಪೊಲೀಸರ ಸಹಾಯದಿಂದ ಮುಂಬೈನ ಪೊಲೀಸರು ಬಂದು ಆತನನ್ನ ಅರೆಸ್ಟ್ ಮಾಡಿ ಹೋಗಿರ್ತಕ್ಕಂಥದ್ದು. ಇನ್ನು ಕೂಡ ಸಾಕಷ್ಟು ಆತನ ಬಗ್ಗೆ ವಿಷಯಗಳಿವೆ, ಅವೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. ಹಲವು ವರ್ಷಗಳಿಂದ ಮುಂಬೈ ಪೊಲೀಸರು ಹುಡುಕ್ತಾ ಇದ್ದಂತಹ ಆರೋಪಿ ಕಾಮುಕ ಶುಭಂ ಕುಮಾರ್ ಅನ್ನುವಂತಹ ವ್ಯಕ್ತಿ ಇದೀಗ ಬಳ್ಳಾರಿಯ ಸಂಡೂರಿನಲ್ಲಿ ಅರೆಸ್ಟ್ ಆಗಿದ್ದಾನೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. 13,000ಕ್ಕೂ ಹೆಚ್ಚು ಮಹಿಳೆಯರ ಫೋಟೋಗಳನ್ನ ತಗೊಂಡು ಅದನ್ನ ವಿಕೃತವಾಗಿ ಎಡಿಟ್ ಮಾಡಿ ಅದನ್ನ ಬೇರೆ ಬೇರೆ ಇಮೇಲ್ ಖಾತೆಗಳು ಮತ್ತು ಸೋಷಿಯಲ್ ಮೀಡಿಯಾ ಬಳಸಿ ಕುಕೃತ್ಯ ಮೆರೀತಾ ಇದ್ದ.